ಜೋರಾಗಿದೆ ಚುನಾವಣಾ ತಾಲೀಮು. ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಒಲವು. ಮಗನನ್ನು ಉತ್ತರಾಧಿಕಾರಿ ಮಾಡಲು ನಡೆಸಿದ್ದಾರೆ ಕಸರತ್ತು. ಇದೇ ಹೊತ್ತಿನ ವಿಶೇಷ ಚಾಮುಂಡಿ ಜಪ. ರಾಜ್ಯದಲ್ಲಿ ಆಗಲೇ ಚುನಾವಣೆ ಕಾವು ಜೋರಾಗಿದೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ರಾಜಕೀಯ ಪಕ್ಷಗಳು ತಯಾರಿಯಲ್ಲಿ ಬ್ಯುಸಿಯಾಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರ ಬದಲಿಸಲು ತೀರ್ಮಾನಿಸಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಇಂಥದ್ದೊಂದು ಸುಳಿವು ನೀಡಿದ್ದಾರೆ. ರಾಜಕೀಯ ಭವಿಷ್ಯ ರೂಪಿಸಲು ಹೊರಟಿರುವ ಸಿಎಂ ಖುದ್ದು ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಳ್ಳಲು ಮುಂದಾಗಿದ್ದಾರೆ. ಬನ್ನಿ ಹಾಗಿದ್ರೆ ಸಿಎಂ ಪ್ಲಾನ್ ಏನು, ಅದು ವಿವಾದ ಆಗಿರೋದು ಹೇಗೆ ಅಂತ ನೋಡೋಣ. ವರುಣ ಬಿಟ್ಟು ಚಾಮುಂಡೇಶ್ವರಿಗೆ ಹೊರಟಿದ್ದಾರೆ ಸಿಎಂ. 2 ಚುನಾವಣೆ ನಂತರ ಚಾಮುಂಡೇಶ್ವರಿ ನೆನಪಾಗಿದ್ದೇಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈಗ ತಮ್ಮ ಹಳೆ ಕ್ಷೇತ್ರದ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಕ್ಷೇತ್ರ ಪುನರ್ ವಿಂಗಡಣೆ ನಂತರ ಸೇಫ್ ಪ್ಲೇಸ್ ಅಂತ ವರುಣಗೆ ವಲಸೆ ಹೋಗಿದ್ದ ಸಿದ್ದರಾಮಯ್ಯ ಈಗ ಚಾಮುಂಡೇಶ್ವರಿಗೆ ವಾಪಸ್ಸಾಗಲು ನಿರ್ಧರಿಸಿದ್ದಾರೆ. ಕಳೆದೆರಡು ದಿನಗಳಿಂದ ಮೈಸೂರು ಪ್ರವಾಸದಲ್ಲಿರುವ ಸಿಎಂ ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗಿನ ಭಾವನಾತ್ಮಕ ಸಂಬಂಧವನ್ನ ವಿಶೇಷವಾಗಿ ಸ್ಮರಿಸಿದ್ದಾರೆ. ನನ್ನ ಹಳೆಯ ಕಾನ್ಸ್ಟಿಟ್ಯೂನ್ಸಿ, ಈಗಲೂ ನನ್ನದೇ ಕಾನ್ಸ್ಟಿಟ್ಯೂನ್ಸಿ. ಯಾಕಂದ್ರೆ ನನಗೆ ರಾಜಕೀಯ ಮರುಜೀವ ಕೊಟ್ಟಂತ ಕಾನ್ಸ್ಟಿಟ್ಯೂನ್ಸಿ ಇದು. ನನಗೆ ರಾಜಕೀಯವಾಗಿ ಮರುಜೀವ, ಚಾಮುಂಡೇಶ್ವರಿ ಕ್ಷೇತ್ರ ಮರುಜೀವ ಕೊಟ್ಟು 2006ರಲ್ಲಿ 5 ಬಾರಿ ನನ್ನನ್ನ MLA ಮಾಡಿರ್ತಕ್ಕಂಥ ಕ್ಷೇತ್ರ ಇದು. ಮುಂದಿನ ಚುನಾವಣೆಗೂ ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಈಗ ಹೀಗೆ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಹೊಗಳುತ್ತಿರುವ ಸಿಎಂ ಸಿದ್ದರಾಮಯ್ಯ 2008ರಲ್ಲಿ ಮಾತ್ರ ಇದೇ ಕ್ಷೇತ್ರದಿಂದ ಸ್ಪರ್ಧೆಗೆ ಸಿದ್ಧರಿರಲಿಲ್ಲ. ಸಿದ್ದರಾಮಯ್ಯ ಕ್ಷೇತ್ರ ಪುನರ್ ವಿಂಗಡಣೆ ನಂತರ ವರುಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೂ ಬಲವಾದ ಕಾರಣವಿತ್ತು. ಅದೇ 2006ರ ಬೈ ಎಲೆಕ್ಷನ್ ರಿಸಲ್ಟ್. 2006ರ ಬೈ ಎಲೆಕ್ಷನ್ ನಲ್ಲಿ ಸುಸ್ತು ಹೊಡೆದಿದ್ದ ಸಿದ್ದರಾಮಯ್ಯ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ 257 ಮತಗಳ ಅಂತರದಿಂದ ಗೆಲುವು. 2006ರಲ್ಲಿ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷ ಸೇರಿದ್ದ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಎದುರಿಸಿದ್ರು. ಅದು ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಎದುರಾಗಿದ್ದ ಬಹುದೊಡ್ಡ ಅಗ್ನಿ ಪರೀಕ್ಷೆ. ಆ ಚುನಾವಣೆಯಲ್ಲಿ ಸೋತರೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಫಿನಿಶ್ ಆಗುತ್ತೆ ಅಂತಲೇ ಚರ್ಚೆ ನಡೀತಾ ಇತ್ತು. ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕೆಂದು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹಾಗೂ ಆಗ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಪಣ ತೊಟ್ಟಿದ್ರು. ಆಗ ಮಾಜಿ ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ನ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿದ್ದ ಶಿವಬಸಪ್ಪ ಅವರನ್ನ ಕಣಕ್ಕಿಳಿಸಿತ್ತು. ದೇವೇಗೌಡ ಎಚ್ಡಿಕೆ ಜೋಡಿ ಇಡೀ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿ ಚುನಾವಣೆ ಗೆದ್ದೇ ತಿರುವ ಹುಮ್ಮಸ್ಸಿನಲ್ಲಿ ಮುನ್ನುಗ್ಗಿದ್ದರು. ಆರಂಭದಲ್ಲಿ ಗೆಲ್ಲುವ ವಿಶ್ವಾಸ ಹೊಂದಿದ್ದ ಸಿದ್ದರಾಮಯ್ಯಗೆ ಪರಿಸ್ಥಿತಿ ಅರ್ಥವಾಗತೊಡಗಿದ ಮೇಲೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರ ಆರಂಭಿಸಿದ್ದರು. ಇದರ ಫಲವಾಗಿಯೇ ಸಿದ್ದರಾಮಯ್ಯ ಕೇವಲ 257 ಮತಗಳ ಅಂತರದ ಪ್ರಯಾಸದ ಗೆಲುವು ಸಾಧಿಸಿದ್ರು. ಅದು ಸಿದ್ದರಾಮಯ್ಯ ಪಾಲಿಗೆ ರಾಜಕೀಯ ಮರುಹುಟ್ಟು ನೀಡಿತ್ತು. ಅಷ್ಟೇ ಅಲ್ಲ, 2008ರಲ್ಲಿ ಕ್ಷೇತ್ರ ಬದಲಿಸುವ ನಿರ್ಧಾರಕ್ಕೂ ಇದೇ ಬಲವಾದ ಕಾರಣವಾಗಿತ್ತು. ಕ್ಷೇತ್ರ ಪುನರ್ ವಿಂಗಡಣೆ ನಂತರ ವರುಣಾಗೆ ಹೋದ ಸಿದ್ದರಾಮಯ್ಯ. ವರುಣ ನಾಲೆಯ ಕೆಲಸವೇ ಸಿದ್ದರಾಮಯ್ಯಗೆ ವರದಾನ. 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಯಾದಾಗ ಹೊಸದಾಗಿ ವರುಣ ಕ್ಷೇತ್ರ ಹುಟ್ಟಿಕೊಂಡಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದ ಕೆಲ ಭಾಗಗಳು ವರುಣ ಕ್ಷೇತ್ರಕ್ಕೂ ಸೇರಿಕೊಂಡಿತ್ತು. ವಿಶೇಷವಾಗಿ ವರುಣ ನಾಲೆಯ ನಿರ್ಮಾಣ ಪೂರ್ಣಗೊಳಿಸಿ ನೀರು ಹರಿಸುವ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು. ಹೀಗಾಗಿ ವರುಣ ಹೋಬಳಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಬೆಂಬಲ ವ್ಯಕ್ತವಾಗಿತ್ತು. ಇದನ್ನು ಅರಿತ ಸಿದ್ದರಾಮಯ್ಯ 5 ಬಾರಿ ಪ್ರತಿನಿಧಿಸಿದ್ದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಗುಡ್ ಬೈ ಹೇಳಿ ವರುಣ ಕ್ಷೇತ್ರಕ್ಕೆ ಸೇರುವ ನಿರ್ಧಾರಕ್ಕೆ ಬಂದಿದ್ರು. ಸಿದ್ದರಾಮಯ್ಯ ಆಗ ತೆಗೆದುಕೊಂಡ ನಿರ್ಧಾರ ಅವರಿಗೆ ವರ್ಕೌಟ್ ಕೂಡ ಆಗಿದೆ. 2008 ಹಾಗೂ 2013ರಲ್ಲಿ ಸತತ 2 ಬಾರಿ ಸಿದ್ದರಾಮಯ್ಯ ಗೆಲುವಿನ ಅಲೆಯೇರಿ ಬಂದಿದ್ದಾರೆ. ಆದ್ರೀಗ ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರ ಬಿಡುವ ಸೂಚನೆ ನೀಡಿದ್ದಾರೆ.
ಹಾಗಿದ್ದರೂ ಸಿಎಂ ಜನರ ನಾಡಿ ಮಿಡಿತ ಅರಿಯಲೆಂದೇ ಇಂತಹದೊಂದು ಮಾತನ್ನ ತೇಲಿ ಬಿಟ್ಟಿದ್ದಾರೆ ಅನ್ನೋದು ಅವರನ್ನ ಹತ್ತಿರದಿಂದ ನೋಡಿದವರ ಮಾತು. ಸಿದ್ದರಾಮಯ್ಯರ ವ್ಯಕ್ತಿತ್ವ ಈಸ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅವರು ಓಪನ್ ಆಗಿ ಯಾವುದು ಹೇಳಲ್ಲ. ಈಗ ಸುಮ್ಮನೆ ಚರ್ಚೆಗೆ ಬಿಟ್ಟಿದ್ದಾರೆ, ನನ್ನ ಮಗ ನಿಲ್ಬೋದು ವರ್ಣದೊಳಗೆ ಅಥವಾ ನನ್ನ ಮಗ ಚಾಮುಂಡೇಶ್ವರಿ ನಿಲ್ಬೋದಾ ಅಂಥೇಳಿ ಜನರ ನಾಡಿ ನೋಡೋಕ್ಕೆ 2 ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕಾರಣದಲ್ಲಿ ಪಳಗಿದವರು. ಆದ್ರೂ ಮುಖ್ಯಮಂತ್ರಿ ಆದ್ಮೇಲೆ ಆಡಳಿತದ ವಿಚಾರದಲ್ಲಿ ಏನೇ ಟೀಕೆಗಳಿದ್ರು ರಾಜಕೀಯ ಪಟ್ಟುಗಳಲ್ಲಿ ಎದುರಾಳಿಗಳನ್ನ ಬೆಚ್ಚಿ ಬೀಳಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಈಗಲೇ ಒಂದು ದಾಳಿ ಎಸೆದು ಅದು ಕ್ಷೇತ್ರದಲ್ಲಿ ಹೇಗೆಲ್ಲಾ ಕೆಲಸ ಮಾಡುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಕೊನೆಯ ಹಂತದಲ್ಲಿ ಹೊಸ ಅಸ್ತ್ರವನ್ನ ಪ್ರಯೋಗಿಸಬಹುದು.